ನಿಮ್ಮ ಕಷ್ಟಗಳಿಗೆ ದೇವರನ್ನೋ ಅಥವಾ ಕಾಲವನ್ನೋ ದೂಷಿಸುವ ಮುನ್ನ ಈ ವಿಡಿಯೋ ನೋಡಿ. ನಿಮ್ಮ ಜೀವನದ ಅತೀ ದೊಡ್ಡ ತಪ್ಪು ನಿಮಗೆ ಅರಿವಾಗಲಿದೆ. ಇಲ್ಲದಿದ್ದರೆ ಕೊನೆಯವರೆಗೂ ನೀವು ಸೋತವರಾಗಿಯೇ ಉಳಿಯುತ್ತೀರಿ. ನಮಸ್ಕಾರ ಸ್ನೇಹಿತರೆ, ಯುವ ಬೆಳಕು ಚಾನೆಲ್ಗೆ ಸ್ವಾಗತ. ನಾವು ಸೋತಾಗಲೆಲ್ಲ ನಮ್ಮ ಬೆರಳು ಬೇರೆಯವರ ಕಡೆಗೆ ಚಾಚುತ್ತದೆ. ಆದರೆ ಆ ಚಾಚಿದ ಬೆರಳು ನಮ್ಮ ಅಸಹಾಯಕತೆಯನ್ನು ತೋರಿಸುತ್ತಿದೆ ಎಂಬ ಕಹಿ ಸತ್ಯ ನಮಗೆ ತಿಳಿಯುವುದೇ ಇಲ್ಲ. ಇಂದು ನಾವು ಕನ್ನಡಿಯ ಮುಂದೆ ನಿಂತು ನಮ್ಮ ಅಂತರಾತ್ಮವನ್ನು ಪ್ರಶ್ನಿಸೋಣ. ಈ ವಿಡಿಯೋದ ಪ್ರತಿಯೊಂದು ಸಾಲು ನಿಮ್ಮ ಮನಸ್ಸಿನ ಕದ ತಟ್ಟಲಿದೆ. ಬದುಕಿನ ಕಹಿಸತ್ಯ. ದೂಷಣೆಯ ಮುಖವಾಡ ಕಳಚಿ ಸತ್ಯದ ದರ್ಶನ ಮಾಡಿ. ಜೀವನದಲ್ಲಿ ಅಡೆತಡೆಗಳು ಎದುರಾದಾಗ ನಾವು ಮೊದಲು ಆಕಾಶದ ಕಡೆಗೆ ಮುಖ ಮಾಡಿ ನಿಲ್ಲುತ್ತೇವೆ. ಕಾಣದ ದೇವರನ್ನು ಬೈಯುತ್ತಾ, ನನಗೇಕೆ ಇಷ್ಟೊಂದು ಕಷ್ಟಗಳನ್ನು ಕೊಡುತ್ತಿದ್ದೀಯಾ, ನನ್ನ ಪ್ರಾರ್ಥನೆ ನಿನಗೆ ಕೇಳಿಸುತ್ತಿಲ್ಲವೇ ಎಂದು ಆಕ್ರೋಶ ಹೊರಹಾಕುತ್ತೇವೆ. ಆದರೆ ಒಮ್ಮೆ ಶಾಂತವಾಗಿ ಯೋಚಿಸಿ. ಹೀಗೆ ದೇವರನ್ನು ದೂಷಿಸಿದ ಕ್ಷಣವೇ ನಾವು ಒಬ್ಬ ಸೋಲುಪ್ಪಿಕೊಂಡ ಕೆಟ್ಟ ಭಕ್ತರಾಗುತ್ತೇವೆ. ದೇವರು ನಮಗೆ ಕಷ್ಟಗಳನ್ನು ನೀಡುವುದು ನಮ್ಮನ್ನು ಸೋಲಿಸಲಿಕ್ಕಲ್ಲ, ಬದಲಾಗಿ ನಮ್ಮಲ್ಲಿ ಅಡಗಿರುವ ಅದಮ್ಯ ಚೇತನವನ್ನು ಹೊರತರಲು. ಚಿನ್ನವು ಬೆಂಕಿಯಲ್ಲಿ ಬೆಂದಾಗ ಮಾತ್ರ ಆಭರಣವಾಗಲು ಸಾಧ್ಯ. ಹಾಗೆಯೇ ಜೀವನದ ಪರೀಕ್ಷೆಗಳಿಲ್ಲದೆ ನಿಮ್ಮಲ್ಲಿರುವ ತಾಕತ್ತು ನಿಮಗೆ ತಿಳಿಯಲು ಸಾಧ್ಯವೇ ಇಲ್ಲ. ದೂರುವುದನ್ನು ಬಿಟ್ಟು ದೃಢವಾಗಿ ನಿಂತಾಗ ಮಾತ್ರ ಆ ದೈವಶಕ್ತಿಯು ನಿಮ್ಮ ಬೆನ್ನಿಗೆ ನಿಲ್ಲುತ್ತದೆ. ಕಷ್ಟಕೊಟ್ಟವನೇ ಕೈಹಿಡಿಯುತ್ತಾನೆ ಎಂಬ ನಂಬಿಕೆ ನಿಮ್ಮದಾಗಿರಲಿ. ನಮಗೆ ಅನ್ಯಾಯವಾದಾಗ ಅಥವಾ ನಂಬಿದವರು ಕೈಕೊಟ್ಟಾಗ ನಾವು ಜನರ ಮೇಲೆ ಕೆಂಡಕಾರುತ್ತೇವೆ. ಅವನು ನನಗೆ ಮೋಸ ಮಾಡಿದ, ಇವಳು ನನ್ನನ್ನು ತುಳಿದಳು, ನನ್ನವರು ನನ್ನನ್ನು ಅರ್ಥಮಾಡಿಕೊಳ್ಳಲಿಲ್ಲ ಎಂದು ಜನರ ಮೇಲೆ ಗೂಬೆ ಕೂರಿಸುತ್ತೇವೆ. ಆದರೆ ಕಾಣುವ ಜನರನ್ನು ಬೈಯುತ್ತಾ ಹೋದರೆ ಸಮಾಜದ ದೃಷ್ಟಿಯಲ್ಲಿ ನಾವೊಬ್ಬ ಕೆಟ್ಟ ವ್ಯಕ್ತಿಯಾಗಿ ಮತ್ತು ದುರ್ಬಲ ವ್ಯಕ್ತಿಯಾಗಿ ಉಳಿಯುತ್ತೇವೆ. ಜನರು ನಿಮ್ಮ ಜೀವನಕ್ಕೆ ಅತಿಥಿಗಳಾಗಿ ಬರುತ್ತಾರೆ, ಪಾಠ ಕಲಿಸಿ ಹೋಗುತ್ತಾರೆ. ಅವರು ನೀಡುವ ನೋವುಗಳನ್ನು ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡು ಯಶಸ್ಸಿನ ಶಿಖರ ಏರುವುದು ನಿಜವಾದ ಸಾಧನೆ. ಬೇರೆಯವರ ವರ್ತನೆಗೆ ನಿಮ್ಮ ಮನಸ್ಸಿನ ನೆಮ್ಮದಿಯನ್ನು ಅಡವಿಡುವುದು ನೀವು ಮಾಡುತ್ತಿರುವ ಅತೀ ದೊಡ್ಡ ತಪ್ಪು. ಯಾರು ನಿಮ್ಮನ್ನು ಬಿಟ್ಟು ಹೋದರೋ, ಯಾರು ನಿಮ್ಮನ್ನು ಅವಮಾನಿಸಿದರೋ ಅವರಿಗೆ ನಿಮ್ಮ ಗೆಲುವಿನ ಮೂಲಕ ಉತ್ತರ ನೀಡಿ. ಪರಿಸ್ಥಿತಿಯು ನಮಗೆ ವಿರುದ್ಧವಾಗಿರುವಾಗ ಹತಾಶರಾಗಿ ಗುಣಗುವುದು ಅಪಕ್ವ ಮನಸ್ಸಿನ ಲಕ್ಷಣ. ನನ್ನ ಹತ್ತಿರ ಹಣವಿಲ್ಲ, ನನಗೆ ಒಳ್ಳೆಯ ಫ್ಯಾಮಿಲಿ ಸಪೋರ್ಟ್ ಇಲ್ಲ, ನಾನು ಹಳ್ಳಿಲಿ ಹುಟ್ಟಿದ್ದು ಎಂದು ಪರಿಸ್ಥಿತಿಯನ್ನು ಬೈಯುತ್ತಾ ಕುಳಿತರೆ ನಾವೊಬ್ಬ ಹುಚ್ಚನಂತೆ ಕಾಣುತ್ತೇವೆ. ಇತಿಹಾಸದ ಪುಟಗಳನ್ನು ತಿರುವಿ ನೋಡಿ. ಅಂಬೇಡ್ಕರ್ ಅದಲಿಂದ ಹಿಡಿದು ಅಬ್ದುಲ್ ಕಲಾಂ ಅವರವರೆಗೆ ಎಲ್ಲರೂ ಕಡು ಬಡತನ ಮತ್ತು ಕಠಿಣ ಪರಿಸ್ಥಿತಿಯಲ್ಲೇ ಅರಳಿದವರು. ಪರಿಸ್ಥಿತಿ ನಿಮ್ಮನ್ನು ಬಗ್ಗಿಸಬಾರದು, ನಿಮ್ಮ ಛಲ ಪರಿಸ್ಥಿತಿಯನ್ನೇ ಬದಲಿಸಬೇಕು. ನೀವು ಇಂದು ಎಲ್ಲಿದ್ದೀರಿ ಎಂಬುದು ಮುಖ್ಯವಲ್ಲ, ನೀವು ಎಲ್ಲಿಗೆ ಹೋಗಲು ಬಯಸುತ್ತೀರಿ ಎಂಬುದು ಮುಖ್ಯ. ಅತಿ ಹೆಚ್ಚು ಸೌಲಭ್ಯವಿದ್ದವರು ಸೋತ ಉದಾಹರಣೆಗಳು ಸಾಕಷ್ಟಿವೆ. ಆದರೆ ಶೂನ್ಯದಿಂದ ವಿಶ್ವವನ್ನೇ ಗೆದ್ದವರ ಕಥೆಗಳು ನಮಗೆ ಸ್ಫೂರ್ತಿಯಾಗಬೇಕು. ಅಂತಿಮವಾಗಿ ನಾವು ನಮ್ಮ ಎಲ್ಲ ಅಸಮರ್ಥತೆಗಳಿಗೆ ಹಣೆಬರಹ ಎಂಬ ಹಣೆಪಟ್ಟಿಯಲ್ಲೂ ಹಚ್ಚುತ್ತೇವೆ. ನನ್ನ ಹಣೆಬರಹವೇ ಹೀಗಿದೆ, ನಾನು ಎಷ್ಟು ಕಷ್ಟಪಟ್ಟರೂ ನನಗೆ ಗೆಲುವು ಸಿಗಲ್ಲ ಎಂದು ಹೇಳುವುದು ನಮ್ಮ ಜವಾಬ್ದಾರಿಯಿಂದ ನುಣಿಚಿಕೊಳ್ಳುವ ದಾರಿಯಷ್ಟೇ. ಹಣೆಬರಹವನ್ನು ದೂಷಿಸಿದರೆ ನಾನು ಕೈಲಾಗದವನು ಎಂದು ನಾನೇ ಜಗತ್ತಿಗೆ ಸಾರಿದಂತೆ. ನಮ್ಮ ಹಣೆಬರಹವನ್ನು ಬರೆಯುವ ಶಕ್ತಿ ನಮ್ಮ ಪರಿಶ್ರಮದಲ್ಲಿದೆ. ಪ್ರಯತ್ನಪಡದೆಯೇ ವಿಧಿಯನ್ನು ದೂರುವುದು ಸೋಮಾರಿಗಳ ಲಕ್ಷಣ ಮಾತ್ರ. ನಿಮ್ಮ ಹಸ್ತದ ರೇಖೆಗಳಿಗಿಂತ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಶಕ್ತಿ ಹೆಚ್ಚು. ನೀವು ಇಂದು ಮಾಡುವ ಪ್ರತಿಯೊಂದು ಕೆಲಸವೂ ನಿಮ್ಮ ನಾಳಿನ ಹಣೆಬರಹವನ್ನು ನಿರ್ಧರಿಸುತ್ತದೆ. ಸೋಲಿಗೆ ವಿಧಿಯನ್ನು ಹೊಣೆ ಮಾಡುವ ಬದಲು ಆ ವಿಧಿಯನ್ನೇ ಬದಲಿಸುವ ತಾಕತ್ತು ನಿಮ್ಮಲ್ಲಿದೆ ಎಂದು ಸಾಬೀತುಪಡಿಸಿ. ಬದುಕು ಬಹಳ ಚಿಕ್ಕದು. ಈ ಭೂಮಿಗೆ ಬರುವಾಗ ಏನನ್ನೂ ತಂದಿಲ್ಲ, ಹೋಗುವಾಗಲೂ ಏನನ್ನೂ ಕೊಂಡೊಯ್ಯುವುದಿಲ್ಲ. ಹೀಗಿರುವಾಗ ನಮ್ಮ ತಪ್ಪುಗಳು ಮತ್ತು ಗೆಲುವುಗಳು ಕೇವಲ ನಮ್ಮದಷ್ಟೇ ಆಗಿರುತ್ತದೆ. ಯಾರೋ 4 ಜನ ಮೆಚ್ಚಲಿ ಎಂದು ನಿಮ್ಮ ಇಷ್ಟಗಳನ್ನು ಬಲಿಕೊಡಬೇಡಿ. ಜನರು ಇಂದು ಹೊಗಳುತ್ತಾರೆ, ನಾಳೆ ತೆಗಳುತ್ತಾರೆ. ಅದಕ್ಕಾಗಿ ನಿಮ್ಮ ಸುಂದರ ಬದುಕನ್ನು ಹಾಳು ಮಾಡಿಕೊಳ್ಳಬೇಡಿ. ನಿಮ್ಮಗಾಗಿ ನೀವು ಜೀವಿಸಿ. ನಿಮ್ಮ ಆತ್ಮಸಾಕ್ಷಿಗೆ ತಕ್ಕಂತೆ ಪ್ರಾಮಾಣಿಕವಾಗಿ ಬದುಕಿ. ಬದುಕು ಎನ್ನುವುದು ಮಾರುಕಟ್ಟೆಯಲ್ಲಿ ಸಿಗುವ ವಸ್ತುವಲ್ಲ, ಅದು ನಿಮ್ಮ ಸಾಧನೆಯಿಂದ ಕಂಗೊಳಿಸಬೇಕಾದ ಅಮೂಲ್ಯ ವಜ್ರ. ನಿಮ್ಮ ಬದುಕಿನ ಶಿಲ್ಪಿ ನೀವೇ ಆಗಿರಿ. ದೂರುಗಳನ್ನು ನಿಲ್ಲಿಸಿ ಇಂದೇ ಎದ್ದು ನಿಲ್ಲಿ. ನಿಮ್ಮ ಸಮಯ ಈಗ ಶುರುವಾಗಿದೆ. ಜೀವನದಲ್ಲಿ ನೀವು ಯಶಸ್ವಿಯಾಗಬೇಕೆಂದರೆ ಮೊದಲು ನಿಮ್ಮ ಸೋಲಿಗೆ ನೀವೇ ಜವಾಬ್ದಾರರು ಎಂಬುದನ್ನು ಒಪ್ಪಿಕೊಳ್ಳಿ. ಈ ವಿಡಿಯೋ ನಿಮ್ಮ ಮನಸ್ಸನ್ನು ಕಲಕಿದ್ದರೆ, ನಿಮ್ಮ ಜೀವನದಲ್ಲಿ ಬದಲಾವಣೆ ತರುವ ಭರವಸೆ ನೀಡಿದ್ದರೆ ತಪ್ಪದೇ ಲೈಕ್ ಮಾಡಿ. ನಿಮ್ಮ ಈ ಸಣ್ಣ ಲೈಕ್ ನಮ್ಮ ಶ್ರಮಕ್ಕೆ ಪ್ರತಿಫಲ. ಈ ಸತ್ಯದ ಮಾತುಗಳನ್ನು ನಿಮ್ಮ ಆಪ್ತರಿಗೂ ಶೇರ್ ಮಾಡಿ. ಇಂತಹದ್ದೇ ಗಂಭೀರ ಮತ್ತು ಪ್ರೇರಣಾತ್ಮಕ ವಿಷಯಗಳಿಗಾಗಿ ಯುವ ಬೆಳಕು ಚಾನೆಲ್ಗೆ ಇಂದೇ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ಬರೆಯಿರಿ. ಪ್ರತಿ ಕಮೆಂಟಿಗೂ ನಾನು ಉತ್ತರಿಸುತ್ತೇನೆ. ಧನ್ಯವಾದಗಳು.